ಎಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಹರ್ಷಿತಾ ರಾಮಚಂದ್ರ. ನಮ್ಮನ್ನು ತೋರಿಸ್ತೀನಿ. ಇವ್ರು ನಮ್ಮಮ್ಮ ರತ್ನ ಅಂತ. ಹಾಯ್ ಮಾಡಿ. ನಮ್ಮಮ್ಮ ಈಗ ನನ್ನ ಬಗ್ಗೆ ಹೇಳ್ತಾರೆ, ಕೇಳಿ. ಹೇಳಮ್ಮ, ಸೌಂಡ್ ಔಟ್ ಮಾಡು, ಅವರೆಲ್ಲ ಇದ್ದಾರೆ. ಅದೇ ಹೇಳು, ನನ್ನ ಬಗ್ಗೆ ಹೇಳು. ಇವಳು ನನ್ನ ಮಗಳು ಹರ್ಷಿತಾ. ಗೊತ್ತು, ಬಳಕೆ ಜಾಸ್ತಿ. ಅಂದರೆ ಹಠ ಜಾಸ್ತಿ ಮಾಡ್ತಾಳೆ. ಅಷ್ಟೇನಾ? ನನಗೆ ಸಪೋರ್ಟ್ ಮಾಡು ಅಂತ ಹೇಳಿ ಯೂಟ್ಯೂಬರ್ಗೆಲ್ಲ. ಮೇಲೆ ಹೋಗೋಣ ಬನ್ನಿ. ನನ್ನ ತಮ್ಮನ ತೋರಿಸ್ತೀನಿ. ನನ್ನ ತಮ್ಮನ ರೂಮ್ ಬಂದಿದ್ದೀನಿ. ಅವ್ನ ಬಟ್ಟೆ ಎಲ್ಲ ಫುಲ್ ಬಿಚ್ಚಿಬಿಟ್ಟಿದ್ದಾನೆ. ತೋರಿಸ್ತೀನಿ ರೀ, ನೋಡಿರಿ ಹೆಂಗೆ ಮಲಗಿದ್ದಾನಂತ. ಗಾಯ್ಸ್, ನಾನು ನಮ್ಮ ಮನೇಲಿ ದೊಡ್ಡ ಮಗಳು ಆಯಿತಾ. ನನ್ನ ತಂಗಿ ಒಬ್ಬಿದ್ದಾಳೆ, ಅವಳು ಕಾಲೇಜ್ಗೆ ಓದಿದ್ದಾಳೆ, ಫಸ್ಟ್ ಪಿ ಅವಳು. ಇವನು ನನಗೆ ಎಷ್ಟು ಹೊಡಿತಾನಂದರೆ ಅಕ್ಕ ಅಂತಲೂ ನೋಡೋದು. ನೋಡಿ, ತಿರ್ಗ ಬೇಕು ಬೇಕು ಅಂತಲೇ ಹೊಡಿತಾನೆ. ಮತ್ತು ನಾನು ರೂಮ್ಗೆ ಹೋಗ್ತೀನಿ. ನೋಡಿ ನಾನು ಇಲ್ಲಿದ್ದೀನಿ. ಚೆನ್ನಾಗಿದೆಯಲ್ಲ? ನೋಡಿ ಕ್ಯಾಮ್ರಾನೇ ಸರಿ ಇಲ್ಲ ಗಾಯ್ಸ್. ನಾವು ಅಪ್ಪ ಹತ್ರ ಹೇಳಿ ರೆಡಿ ಹೊಸ ಮೊಬೈಲ್ ತೊಗೋಬೇಕು. ಇದು ನನ್ನ ತಂಗಿದು ಗೊತ್ತೋ ಮೊಬೈಲು. ನನ್ನ ಮೊಬೈಲ್ ಹೊಡೆದೋಗ್ಬಿಟ್ಟಿದೆ, ಅದಕ್ಕೆ ನನ್ನ ತಂಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು. ಏನಾದರೂ ಮಾತಾಡೋಣ ಅಂದರೆ ಮಾತೇ ಬರಲ್ವಲ್ಲ ಗಾಯ್ಸ್. ಹೇಳಿ, ಎಲ್ಲ ಹೇಗಿದ್ದೀರಾ? ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಕನಕಾಂಬರನೇ ಮುಡಿಸ್ತಾರೆ. ಮಾರ್ನಿಂಗು ದೇವಸ್ಥಾನಕ್ಕೆ ಬಂದ್ವಿ, ಅದಕ್ಕೆ. ನಿಜ ಗೈಸ್, ನನಗೆ ಹೂವು ಅಂದರೆ ಚಿಕ್ಕ ಮಗುದಲ್ಲಿ ತುಂಬ ಇಷ್ಟ ಇತ್ತು. ಬಟ್ ಈಗ ಇಷ್ಟನೇ ಆಗಲ್ಲ. ಐಬ್ರೋ ಚೆನ್ನಾಗಿದೆ. ನಮ್ಮ ಮನೇಲಿ ನನಗೆ ನಮ್ಮಪ್ಪ ಈಗಲೂ ಪಾಪು ಅಂತ ಕರೀತಾರೆ, ನಮ್ಮಮ್ಮ ತಿಕ್ಲಿ ಅಂತ ಕರೀತಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಹಂಗೆ ಕರೆಯೋದು. ನನಗೆ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ಬೇಕಂತ ತುಂಬ ಇಷ್ಟ. ನಾನು ಹಂಗೆ ಇರ್ತೀನಿ. ಬಟ್ ಅವರೆಲ್ಲ ತಿಕ್ಲಿ ಅಂತ ಕರೀತಾರೆ. ನಾನು ಏನು ಮಾಡಲಿ? ನನ್ನ ತಂಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ನನ್ನ ಕಸಿನ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಓದಿ ಆಡೋಕ್ಕೆ. ಎಲ್ಲ ಕಾಲೇಜ್ಗೆ ಹೋಗಿದ್ದಾರೆ, ನಮಗೆ ಮಾತ್ರ ಲೀವ್ ಕೊಟ್ಟಿದ್ದಾರೆ ಗೊತ್ತಾ. ಮೊದಲು ನಾವು ನಮ್ಮ ಕ್ಲಾಸ್ ಟೀಚರ್ನ ಕೇಳಿರಿ ನಾವು, ಮ್ಯಾಮ್ ಹೋಲಿಗೆ ರಜೆ ಕೊಡಲ್ವ ಅಂತ. ಆಗ ನಮ್ಮ ಮ್ಯಾಮ್ ಒಂದು ಡೈಲಾಗ್ ಕೊಡಿದ್ರು, ಅದು ಬಂದುಬಿಟ್ಟು ಹಾಲಿಡೇ ಅಲ್ಲ ಅಂತ. ರಜೆನೇ ಕೊಡಲ್ಲ ಅಂದ್ಕೊಂಡಿದ್ವಿ, ಬಟ್ ಸಂಜೆ ನೋಡ್ತಿದ್ದಂಗೆ ರಜೆ ಅಂತ ಬಂದ್ಬಿಡ್ತು. ಎಷ್ಟು ಖುಷಿ ಆಯಿತು ಗೊತ್ತಾ ಗೈಸ್. ಕಾಲೇಜ್ಗೆ ಹೋಗೋವಾಗೆ ಎಲ್ಲರಿಗೂ ಅನಿಸುತ್ತೆ, ಯಾಕಪ್ಪ ಇಷ್ಟು ಸಂಡೇ ಹೊತ್ತು ಮನೆಯಲ್ಲಿದ್ದಾಗ ಮಂಡೇನೇ ಆಗಬಾರ್ದು ಅನಿಸುತ್ತೆ. ಯಾಕಂದರೆ ಅಷ್ಟು ಸಂಡೇ ಎಲ್ಲ ಫುಲ್ಲು ಮನೇಲಿ ಟಿ ವಿ ಎಲ್ಲ ನೋಡಿಕೊಂಡು, ರಿಯಾಲಿಟಿ ಶೋಸ್ ಎಲ್ಲ ನೋಡಿಕೊಂಡು ಮನೇಲೇ ಇರ್ತೀವಲ್ವ, ನಿದ್ದೆ ಮಾಡಿಕೊಂಡು. ಮಾರ್ನಿಂಗ್ ನಿದ್ದೆ ಮಾಡಿ ಎದ್ದೋಳಕ್ಕೆ ಕಷ್ಟ ಆಗಿಬಿಡುತ್ತೆ. ಮತ್ತು ತಿರ್ಗಾ ಎಲ್ಲ ರಿಯಾಲಿಟಿ ಶೋಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ. ಮಾರ್ನಿಂಗ್ ಮತ್ತೆ ಅದೇ ಕಾಲೇಜ್ಗೆ ಹೋಗ್ಬೇಕಂದ್ರೆ ತಲೆನೋವು ಬಂದುಬಿಡುತ್ತೆ, ಅದೇ ಮುಖಗಳು ನೋಡಬೇಕು. ಆದರೂ ಗೈಸ್, ಮನೇಲಿದ್ದರೆ ಒಂಥರ ಫೀಲಿಂಗ್ ಇರುತ್ತೆ, ಕಾಲೇಜ್ಗೆ ಹೋದರೆ ಒಂಥರ ಫೀಲಿಂಗ್ಸ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಇರ್ತೀವಲ್ವ. ನನಗೆ ಮನೇಲಿರೋದಕ್ಕಿಂತ ಕಾಲೇಜ್ಗೆ ಹೋಗೋದಕ್ಕೆ ತುಂಬ ಖುಷಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ತುಂಬ ಕಾಮಿಡಿ ಮಾಡ್ತಾರೆ, ತುಂಬ ನಗಿಸ್ತಾರೆ. ಏನಾದರೂ ಒಂಥರ ಬೇಜಾರಾಗಿ ಕೂತ್ಕೊಂಡಿದ್ರೆ ಎಲ್ಲ ನಗಿಸ್ತಾರೆ ತುಂಬ. ಒಬ್ಬರು ಸಿಂಗರು ಇದ್ದಾರೆ, ಎಲ್ಲ ಸಾಂಗ್ ಆಡ್ತಾ ಇರ್ತಾರೆ. ಹಂಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ರಜಾ ಆದಮೇಲೆ ಕಾಲೇಜ್ಗೆ ಹೋದರೆ ರಜಾ ಮುಗ್ದಿದ್ದೇ ಎಷ್ಟೋ ಬೆಸ್ಟ್ ಆಯಿತು ಅನಿಸುತ್ತೆ. ಯಾಕಂದರೆ ಮನೇಲಿ ಕೆಲಸ ಮಾಡಿ ಸಾಕಾಗ್ಬಿಟ್ಟಿರುತ್ತೆ ಅಲ್ಲ. ಅದಕ್ಕೆ ಕಾಲೇಜ್ಗೆ ಹೋಗಿದ ತಕ್ಷಣ ಕಾಲೇಜ್ ಇವಾಗಾದರೂ ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ. ಕಾಲೇಜ್ ಹಂಗೆ ಮೂವ್ ಆಗ್ತಾಯಿದೆ. 2 ಡೇಸ್ ಆದಮೇಲೆ ಯಾಕಪ್ಪ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಲೀವ್ ಕೊಡಬೇಕು ಅನಿಸುತ್ತೆ. ಎಲ್ಲರಿಗೂ ಈ ಫೀಲಿಂಗ್ಸ್ ಆಗಿರುತ್ತೆ ಅಲ್ಲ. ನನಗಂತೂ ತುಂಬಾ ಆಗಿರುತ್ತೆ. ಯಾವಾಗಲೂ ಅನ್ಕೊತೀನಿ ನಾನು, ರಜಾ ಬೇಕು ಅಂತ. ನಮ್ಮ ಪಪ್ಪ ಹೇಳ್ತಾರೆ, ಎಜುಕೇಷನ್ ಈಸ್ ಇಂಪಾರ್ಟೆಂಟು, ಓದು ಅಂತ. ಗೈಸ್, ಏನು ಗೊತ್ತಾ, ಎಲ್ಲರೂ ನಮ್ಮ ಕ್ಲಾಸಲ್ಲಿ ಬಂಕ್ ಹಾಕ್ತಾರೆ ಗೊತ್ತಾ. ನಾನು ಒಬ್ಬಳೇ ಬಂಕ್ ಹಾಕಲ್ಲ. ನಮ್ಮಪ್ಪ ತುಂಬ ಸ್ಟ್ರಿಕ್ಟು, ಬಂಕ್ ಹಾಕಕ್ಕೆ ಬಿಡಲ್ಲ. ಯಾಕಂದರೆ ಅವರು ಹಾಕಿಲ್ಲ, ನಮಗೂ ಹಾಕಕ್ಕೆ ಬಿಡೋದಿಲ್ಲ. ಅವ್ರ ಕಾಲೇಜಲ್ಲಿ ಅವ್ರ ಸ್ಕೂಲಲ್ಲೆಲ್ಲ ಅವರೇ ಲೀಡರ್ ಆಗಿರೋದು ನಮ್ಮ ಪಪ್ಪ. ಅದಕ್ಕೆ ಈಗಲೂ ನಮಗೆ ಬಂಕ್ ಹಾಕೋಕ್ಕೆಲ್ಲ ಬಿಡಲ್ಲ.
ಅದು ಎಷ್ಟು ಜನ ಏನಂತಾರೆ ಬೋರ್ ಕ್ಲಾಸ್ ಇದ್ರೂ ನಿದ್ದೆ ಬರೋ ಥರ ಇದ್ರೂ ಬಂಕ್ ಹಾಕ್ಬಾರ್ದು ನಾವು. ಎಲ್ಲರೂ ಬಂಕ್ ಹಾಕಿ ಅಲ್ಲಿ ಸುತ್ತಾಡ್ತಾರೆ ಇಲ್ಲಿ ಸುತ್ತಾಡ್ತಾರೆ, ಎಲ್ಲಂದ್ರೆ ಅಲ್ಲಿ ಹೋಗ್ತಾರೆ, ಕ್ಯಾಂಟೀನಲ್ಲಿ ಇರ್ತಾರೆ, ಲೈಬ್ರರಿಗೆ ಹೋಗ್ತಾರೆ. ನನಗೆ ಎಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಅವತ್ತು ಕನ್ನಡ ಕ್ಲಾಸಲ್ಲಿ ಗೈಸ್ 5 ಜನ ಇದ್ವಿ ಗೊತ್ತಾ, ನಾವು 5 ಜನ ಇದ್ವಿ. ಗರ್ಲ್ಸಲ್ಲಿ ಇದು ಬಾಯ್ಸ್ ಒಂದು 3 ಮೆಂಬರ್ಸ್ ಇದ್ದರು, ಗರ್ಲ್ಸ್ 2 ಮೆಂಬರ್ಸ್ ಅಷ್ಟೇ. ಇನ್ನೆಲ್ಲ ಬಂಕ್ ಕೊಟ್ಬಿಟ್ಟಿದ್ರು. ನಾನು ನಮ್ಮ ಅಪ್ಪಗೆ ಕಾಲ್ ಮಾಡಿ ಕೇಳಿದೆ, ಎಲ್ಲರೂ ಬಂಕ್ ಹೊಡಿತಿದ್ದಾರೆ ಏನು ಮಾಡೋಣ ಅಂತ. ಏನು ಬೇಡ ಕ್ಲಾಸ್ ಕೇಳು ಅಂತ ಹೇಳಿದ್ರು. ಎಷ್ಟು ಬೇಜಾರಾಗೋದು ಗೊತ್ತಾ ಗಾಯ್ಸ್, ಎಲ್ಲರೂ ಬಂಕ್ ಹಾಕ್ತಾರೆ, ನಾವೇ ಬಂಕ್ ಹಾಕಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಾರೆ ನಾನು ಕನ್ನಡದಲ್ಲಿ ಸಿನ್ಸಿಯರ್ ಸ್ಟೂಡೆಂಟು ಅಂತ. ಅವ್ರಿಗೇನು ಗೊತ್ತು ನಾವು ಅಪ್ಪಯಿಂದ ಮಾತ್ರ ನಾನು ಹೋಗ್ತಾ ಇರೋದು ಅಂತ. ಮತ್ತು ಏನಾದರೂ ಮಾತಾಡೋಣ ಅಂದರೆ ಮಾತೇ ಬರ್ತಾಯಿಲ್ಲ ಗಾಯ್ಸ್, ಕೈಯೆಲ್ಲ ನಡುಗ್ತಾ ಇದೆ ನನಗೆ. ಫಸ್ಟ್ ಟೈಮ್ ಅಲ್ಲ, ನಾಚಿಕೆನೂ ಆಗ್ತಾಯಿದೆ, ಕೈಯೂ ನಡುಗ್ತಾ ಇದೆ ನನಗೆ. ನನ್ನ ಕಝಿನ್ ಕಾಯ್ತಾಯಿದ್ದೀವಿ. ಇಲ್ಲಿ ಏರಿಯಾದಲ್ಲಿರೋ ಹುಡುಗರೆಲ್ಲ ಬಂದುಬಿಟ್ಟು ಹೋಲಿ ಆಡೋಣಕ್ಕ ಲೀವ್ ಹಾಕು ಅಂದರು. ಇಲ್ಲ ಅವರೇ ಲೀವ್ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಮಧ್ಯಾಹ್ನ ಎಲ್ಲ ಬಂದುಬಿಡ್ತೀವಿ ಅಂತ ಹೇಳಿದ್ರು. ನನ್ನ ಕಝಿನ್ ಬೆಳಗ್ಗೆನೇ ಹೋದ್ಲು ಕಾಲೇಜ್ಗೆ. 8 o'clock ಸಮಥಿಂಗ್, 8:15 ಅನಿಸುತ್ತೆ ಹೋದ್ಲು ಅವಳು. ಹೇಳ್ಬಿಟ್ಟೇ ಹೋಗಿದ್ದಾಳೆ, ಬೇಗ ಬರ್ತೀನಿ, ಕಲರ್ಸ್ ಎಲ್ಲ ಎತ್ತಿಡು, ನೀರೆಲ್ಲ ಅರೇಂಜ್ ಮಾಡಿರು, ಹೋಲಿ ಆಡೋಣ ಅಂತ. ಲಾಸ್ಟ್ ಇಯರ್ ನಾವು ಚೆನ್ನಾಗಿ ಆಡಿದ್ರಿ ಗೈಸ್. ಈಗ ಎತ್ತಿಡು ಅಂತ ಹೇಳಿದ್ಲು. ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮಿಗೆ ಎಷ್ಟಾಯಿತು? 1:06 ಆಗಿದೆ. 12ಕ್ಕೆ ಬರ್ತೀನಿ ಅಂದ್ಲು. 1:06 ಆಗಿದೆ, ಇನ್ನೂ ಬಂದಿಲ್ಲ. ನಾವು ದೇವಸ್ಥಾನಗೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು, ಇನ್ನೂ ಬಂದಿಲ್ಲ ಅವಳು. ಕಾಲ್ ಮಾಡ್ತಿದ್ದೆ, ಬರ್ತಿದ್ದೀನಿ ಟ್ರಾಫಿಕ್ಕು ಅಂತಿದ್ದಾಳೆ. ಗೈಸ್ ಚಂದ್ರಪುರ ಸೈಡೆಲ್ಲ ಫುಲ್ಲು ಟ್ರಾಫಿಕ್ ಇರುತ್ತಲ್ವ, ತುಂಬ ಕಾಲೇಜ್ಗೆ ಹೋಗ್ಬೇಕಂದ್ರೆ ತುಂಬ ಟಾರ್ಚರ್ ಆಗುತ್ತೆ ಗೈಸ್. ಈ ಬಸ್ಸಲ್ಲಿ ತುಂಬ ರಶಲ್ಲಿ ಆ ಕಂಡಕ್ಟರ್ ತಳ್ತಾ ನನಗೆ ಸ್ವರ್ಗ ನರಕ ಏನಂತ ಕೇಳಿದ್ರೆ ನಾನೇನು ಹೇಳ್ತೀನಿ ಗೊತ್ತಾ, ಬಸ್ಸಲ್ಲಿ ಆ ಫುಲ್ಲು ರಶ್ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸ್ವರ್ಗ, ಸೀಟ್ ಸಿಕ್ಕಿಲ್ಲಂದರೆ ನರಕ ಗೈಸ್. ಒಬ್ಬೊಬ್ಬರು ಬಸ್ ಡ್ರೈವರ್ ಕಂಡಕ್ಟರ್ ಇರ್ತಾರೆ, ಅವರು ತುಂಬ ಅಂದರೆ ತುಂಬ ಎಲ್ಲೋ ಕೋಟಿಗೊಬ್ಬರ ಥರ ಸಿಗೋದು. ಜಾಸ್ತಿ ಟೈಮ್ ಆಗಿಬಿಟ್ಟಿದೆ ಇಲ್ಲಿ ಬಿಡಿಯೋನೇ ಬಿಟ್ಬಿಟ್ಟು ಹೋಗ್ತಾರೆ ಅಲ್ಲಿ. ಮತ್ತು ಕಂಡಕ್ಟರು ಅಷ್ಟೇ, ಟಿಕೆಟ್ ಯಾರಾದ್ರು ಕೊಡಬೇಕಾದ್ರೆ ಹೇಳಿಪ್ಪ ಎಲ್ಲಿಗೆ ಕೊಡಬೇಕಪ್ಪಿ, ಎಲ್ಲಿ ಕೊಡಬೇಕಮ್ಮ, ಯಾವ ಟಿಕೆಟು, ಎಷ್ಟು ರೂಪಾಯಿಗೆ, ಈ ಥರ ಎಲ್ಲ ಕೇಳ್ತಾರೆ. ಆದರೆ ಒಬ್ಬೊಬ್ರು ಕಂಡಕ್ಟರ್ ಇರ್ತಾರೆ, ಒಳ್ಳೆ ದೆವ್ವ ಥರ ಆಡ್ತಾರೆ. ಹೋಗು ಮುಂದೆ, ಆ ಸೈಡ್ ಹೋಗು, ಈ ಸೈಡ್ ಹೋಗು ಬೇಗ ಅಂತ. ತುಂಬ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಯಾಕಂದರೆ ಮನೆಯಲ್ಲೇ ಬೆಳಗ್ಗೆ ಎದ್ದಿದ ತಕ್ಷಣ ಯಾರ ಕೈಯಲ್ಲೂ ಬೈಸ್ಕೊಂಡಿರೋ ಹೋಗಿರ್ತೀರಿ, ಅಲ್ಲಿ ಯಾರೋ ಕೈಯಲ್ಲಿ ಬೈಸ್ಕೋಬೇಕಂದ್ರೆ ನಮಗೆ ಒಂಥರ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ ಯಾವಾಗೂ. ಆಮೇಲೆ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಯಾವತ್ತೋ ಒಂದಿನ ಇಟ್ಕೊಂಡು ಬೈದು ಬಿಡೋದು. ನಮ್ಮಮ್ಮ ಹೇಳಿದ್ರಲ್ಲ ಗೈಸ್ ನನಗೆ ಹಠ ಜಾಸ್ತಿ ಅಂತ. ನಿಜ, ನಾನು ಅವತ್ತು ನಮ್ಮಪ್ಪ ನನಗೆ ಏನಕ್ಕೂ ಗೊತ್ತಿಲ್ಲ, ನನ್ನ ತಂಗಿದು ಮೊಬೈಲ್ ಎತ್ಕೊಂಡು ಕೊಟ್ಟೇ ಇರಲಿಲ್ಲ. ಅವಳಿಗೆ ಹೋಮ್ವರ್ಕ್ ಇತ್ತು, ಅದು ಹೋಮ್ವರ್ಕ್ ಬರೆಯೋಕೆ ಅವಳಿಗೆ ಕೊಟ್ಟೇ ಇರಲಿಲ್ಲ ಅಂದ್ಬಿಟ್ಟು ನಮ್ಮಪ್ಪ ಜೋರು ವಾಯ್ಸಲ್ಲಿ ಮಾತಾಡಿಬಿಟ್ಟಿದ್ರು, ಯಾಕೆ ಕೊಟ್ಟಿಲ್ಲ ಹಂಗೆ ಅಂತ. ಯಾವತ್ತೂ ಮಾತಾಡಿರಲಿಲ್ಲ. ನನಗೆ ತುಂಬ ಇದುವರೆಗೂ ಗೈಸ್ ನಮ್ಮಪ್ಪ ಒಂದು ಡೇಟ್ ಹೊಡೆದಿಲ್ಲ ಗೊತ್ತಾ. ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮಪ್ಪ. ರಾಜ, ನನ್ನ ರಾಣಿ ಥರ ನೋಡ್ಕೊತಿದ್ದಾರೆ. ಅದಕ್ಕೆ ನಾನು ಅಪ್ಪ ಜೊತೆನೇ ಇರ್ತೀನಿ ಕೊನೆವರೆಗೂ. ನಮ್ಮ ಅಣ್ಣಂದ್ರೆಲ್ಲ ಹೇಳ್ತಾ ಇರ್ತಾರೆ, ಬೇಗ ಮಾಡಿ ಕಳಿಸ್ತೀರಿ, ಇನ್ನೊಂದು 3 ವರ್ಷ 5 ವರ್ಷ ಕಳಿಸ್ಬಿಡ್ತೀರಿ ನಿನ್ನ ಬೇಗ ಅಂತ. ಆದರೆ ನಮ್ಮ ಅಪ್ಪ ಹೇಳ್ತಾರೆ, ನನ್ನ ಮಗಳು ನಾನು ಎಲ್ಲೂ ಕಳಿಸಲ್ಲ, ಇಲ್ಲೇ ಇಟ್ಕೊತೀನಿ ಅಂತ. ನನ್ನ ತಂಗಿ ನನ್ನ ತಮ್ಮನೂ ಹೇಳ್ತಾ ಇರ್ತಾರೆ, ನಿನ್ನ ಯಾರು ಇಟ್ಕೊತಾರೆ ಕಳಿಸ್ಬಿಡ್ತೀವಿ ಅಂತ. ಬಟ್ ನನಗೆ ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ ಗಾಯ್ಸ್. ನನ್ನ ಜೀವನ ಒಬ್ಬರ ಜೊತೆ ಹಂಚ್ಕೊಳಕ್ಕೆ ನಾನು ಯಾರ ಜೊತೆಗೂ ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ಮಪ್ಪ ಅಂದರೆ ತುಂಬ ಪ್ರಾಣ, ತುಂಬ ಇಷ್ಟ. ನಮ್ಮ ಅಪ್ಪ ಅಮ್ಮ ಜೊತೆನೇ ಇರ್ತೀನಿ. ಯಾಕಂದರೆ ಒಂದು ಕೆಲಸನೂ ಮಾಡಿಸ್ತೀರ, ರಾಣಿ ಥರ ನೋಡ್ಕೊತಿದ್ದಾರೆ. ಯಾರ್ದೋ ಮನೆಗೆ ಹೋಗ್ಬಿಟ್ಟು ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಇದೇ ಕೆಲಸ ಮಾಡಬೇಕು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಉಗಿಸ್ಕೊಳ್ಳೋದು ಬೇಡ ಗೈಸ್. ಆದರೂ ಗೈಸ್ ಹೆಣ್ಮಕ್ಳೇ ಯಾಕೆ ಹೋಗಬೇಕು? ಇದು ನನ್ನ ಕ್ವೆಶನ್. ನಮ್ಮ ಅಪ್ಪನ ಡೈಲಿ ಕೇಳ್ತಾ ಇರ್ತೀನಿ ನಾನು, ಹೇಳೋದೇ ಇಲ್ಲ ಅವರು ಆನ್ಸರು. ನಮ್ಮ ಅಮ್ಮನ ಕೇಳಿದೆ, ನೀನು ಇನ್ನೊಬ್ಬರು ಮನೆಗೆ ಹೋಗ್ಬೇಕಾಗಿರೋಳು, ನಿನಗೆ ಗೊತ್ತಾಗುತ್ತೆ ಬಿಡು ಮುಂದಕ್ಕೆ ಅಂತ. ಏನು ಹೇಳ್ತಿದ್ದೆ? ಮೊಬೈಲು ಹೊಡೆದಾಕಿದ್ನಲ್ಲ ನನ್ನ ತಂಗಿ, ಮೊಬೈಲು ಎತ್ಕೊಬಿಟ್ಟಿದೆ, ನನ್ನ ತಂಗಿಗೆ ಕೊಡಲಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಗದರ್ಬಿಟ್ರು ಜೋರಾಗಿ, ಯಾಕೆ ಕೊಟ್ಟಿಲ್ಲ ಅಂತ. ಅವತ್ತೆಲ್ಲ ಹತ್ಕೊಂಡಿದ್ದೀನಿ ಗೈಸ್ ನಾನು. ಮತ್ತು ನಮ್ಮ ಅಪ್ಪ ಹೋದ್ರು ಕೆಲಸಕ್ಕೆ. 11:45 ಇಲ್ಲ 11:50 ಆಗಿತ್ತು. ಆಗ ನಮ್ಮಪ್ಪ ಫೋನ್ ಮಾಡಿ ಕೇಳಿದ್ರು ನನಗೆ, ಊಟ ಮಾಡಿದ್ಲ ಅಂತ. ನಮ್ಮಮ್ಮನ ಕೇಳಿದ್ರು, ಅವಳು ಊಟ ಮಾಡಿದ್ಲ ಅಂತ. ನಮ್ಮಮ್ಮ ಇಲ್ಲ, ನೀನು ಗದ್ರೀತಕ್ಕೆ ಅವಳು ಕೋಪ ಮಾಡಿಕೊಂಡು ಊಟನೇ ಮಾಡಿಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮಪ್ಪ ಬಂದ್ಬಿಟ್ಟು ಏನಾಯಿತು ಇನ್ನೊಂದು ಸತಿ ಮಾತಾಡಲ್ಲ ಅಂತ ಹೇಳಿ ನಮ್ಮಪ್ಪನೇ ಸಮಾಧಾನ ಮಾಡಿದ್ರು. ಆಮೇಲೆ ಕೇಳಿದ್ರು ಏನು ಬೇಕು ಅಂತ. ಗೈಸ್ ನನಗೆ ಕೋಪ ಬಂದಾಗ ನನಗೇನಾದ್ರು ಇಷ್ಟವಾಗಿತ್ತು ನಮ್ಮಪ್ಪ ತಂದು ಇಟ್ಬಿಡ್ತಾರೆ ಮುಂದೆ. ಇಲ್ಲ ಅಂದರೆ